ಇದು ಬಿಜೆಪಿ ಕತೆ ಆದ್ರೆ ಇನ್ನು ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ? ಮತ್ತೆ ಮೀಟಿಂಗ್ ಪಾಲಿಟಿಕ್ಸ್ ಜೋರಾಯಿತು ಕಾಂಗ್ರೆಸ್ ನಲ್ಲಿ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಕೂಗು ಮಧ್ಯೆ ಸಿಎಂ ಬಣ ಈಗ ಆಕ್ಟಿವ್ ಆಗಿದೆ. ಇಷ್ಟು ದಿನ ಡಿಕೆ ಶಿವಕುಮಾರ್ ಫುಲ್ ಆಕ್ಟಿವ್ ಆಗಿತ್ತು, ಸಿಎಂ ಬಣ ಸೈಲೆಂಟ್ ಆಗಿತ್ತು. ಆದ್ರೆ ಈಗ ಮತ್ತೆ ಮೀಟಿಂಗ್ ಪಾಲಿಟಿಕ್ಸ್ ಜೋರಾಗಿದ್ದು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಕೂಗು ಮಧ್ಯೆ ಸಿಎಂ ಬಣ ಆಕ್ಟಿವ್ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಮೀಟಿಂಗ್ ನಡೆಯಿತು. ಎಸ್ಟಿ ಸಮುದಾಯದ ಶಾಸಕರು ಸಚಿವರಿಂದ ಶಕ್ತಿ ಪ್ರದರ್ಶನ, ಅಧಿಕಾರ ಹಂಚಿಕೆ ಚರ್ಚೆಯ ಮಧ್ಯೆ ಈ ಮೀಟಿಂಗ್ ಮಹತ್ವವನ್ನ ಪಡೆದಿದೆ. ಜಾರಕಿಹೊಳಿ ನಿವಾಸದಲ್ಲಿ ಎಸ್ಟಿ ಸಮುದಾಯದ ನಾಯಕರು ಸೇರಿ ಸಭೆ ನಡೆಸಿದ್ರು. ಫೋಟೋ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು? ಡಿಕೆ ಶಿವಕುಮಾರ್ ಸಭೆಗೆ ಗೈರಾಗಿದ್ದಂತ ರಾಜಣ್ಣ ಜಾರಕಿಹೊಳಿ ಮನೆಯಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿ ಸಹ ಭಾಗಿಯಾಗಿದ್ರು ಈ ಮೀಟಿಂಗ್ ನಲ್ಲಿ. ಹಲವು ಬೇಡಿಕೆಯ ಜೊತೆ ಸಿಎಂ ಭೇಟಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಸಮುದಾಯದ ಶಾಸಕರು ಮತ್ತು ಸಚಿವರು, ಎಸ್ಟಿ ಸಮುದಾಯದ ಶಾಸಕರು ಮತ್ತು ಸಚಿವರು ಸೇರಿ ನಡೆಸಿದಂತ ಸಭೆ ಇದು. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಾತ್ರಿ ನಡೆದಂತ ಸಭೆ. ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಕೂಗು ಮಧ್ಯೆ ಈಗ ಸಿಎಂ ಬಣ ಆಕ್ಟಿವ್ ಆಗಿದೆ. ಎಸ್ಟಿ ಸಮುದಾಯದ ಶಾಸಕರು ಸಚಿವರು ಸೇರಿ ಸಭೆ ನಡೆಸಿದ್ರು. ಸ್ವಾಮೀಜಿ ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ಎಸ್ಟಿ ಸಮುದಾಯದ ಬೇಡಿಕೆ ಏನು? ಸುರಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಒತ್ತಾಯಿಸಬೇಕು. 25 ಎಕರೆ ಜಾಗ, 25 ಕೋಟಿ ಅನುದಾನಕ್ಕೆ ಬೇಡಿಕೆ ಇಡೋದಕ್ಕೆ ತೀರ್ಮಾನಿಸಿದ್ದಾರೆ. ಶೀಘ್ರವೇ ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಕ್ರಮ ತಗೋಬೇಕು. ಬಗರ್ ಹುಕುಂ ಅಡಿ ಅರ್ಜಿಗೆ ಅವಕಾಶ ನೀಡಬೇಕು. ಬುಡಕಟ್ಟು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಬೇಕು. ಬಿಬಿಎಂಪಿಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಜಾಗ ನೀಡಬೇಕು. ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಬೇಡಿಕೆಗಳ ಜೊತೆ ಸಿಎಂ ಭೇಟಿಯಾಗೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ಮೀಟಿಂಗ್ ನ ಅಜೆಂಡಾ ಏನಾಗಿತ್ತು? ಏನೇನು ವಿಚಾರಗಳು ಈ ಸಂದರ್ಭದಲ್ಲಿ ಚರ್ಚೆಯಾಗಿದೆ? ಮಧುಕರಿಗ ಎಸ್ಟಿ ಸಮುದಾಯದ ಶಾಸಕರು ಜೊತೆಗೆ ಸಚಿವರು ಸಭೆ ಸೇರಿರುವಂತದ್ದು. ಒಂದು ಸಮುದಾಯದ ಸಮಸ್ಯೆಗಳ ವಿಚಾರದ ಬಗ್ಗೆ ಅವರು ಸಭೆ ಸೇರಿದ್ರೂ ಕೂಡ ಅಧಿಕಾರ ಹಂಚಿಕೆಯ ಚರ್ಚೆ ನಡೀತಾ ಇರುವಂತ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಎಸ್ಟಿ ಸಮುದಾಯದ ಸಚಿವರು ಮತ್ತು ಶಾಸಕರು ಸೇರಿರುವಂತದ್ದು ಬೇರೆ ಬೇರೆ ಚರ್ಚೆಗೆ ಮತ್ತು ವಿಶ್ಲೇಷಣೆಗೂ ಕೂಡ ಕಾರಣ ಆಗ್ತಾ ಇದೆ. ಈ ಹಿಂದೆ ಎಸ್ಸಿ ಎಸ್ಟಿ ಸಮುದಾಯದ ತಮ್ಮ ಸಮಸ್ಯೆಗಳಿಗೋಸ್ಕರ ಸಭೆ ಕರೆಯುವಂತ ತೀರ್ಮಾನವನ್ನ ಪರಮೇಶ್ವರ್ ಅವರು ತೆಗೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸಭೆ ನಡೀಬಾರದು, ಸಭೆಯನ್ನು ಮುಂದೂಡಬೇಕು ಅನ್ನುವಂತ ಸೂಚನೆ ಕೊಟ್ಟಿದ್ರು. ಆದ್ರೆ ಈಗ ಅದೆಲ್ಲದಕ್ಕೂ ವ್ಯತಿರಿಕ್ತವಾಗಿ ಇರುವಂತಹ ಬೆಳವಣಿಗೆಗಳು ನಡೀತಾ ಇದೆ. ಎಸ್ಸಿ ಸಮುದಾಯವನ್ನ ಬಿಟ್ಟು ಎಸ್ಟಿ ಸಮುದಾಯದ ಶಾಸಕರು ಮತ್ತು ಸಚಿವರೇ ಸಭೆ ನಡೆಸಿರುವಂತದ್ದು ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಇಡೀ ಸಭೆಯಲ್ಲಿ ಸಮುದಾಯದ ಸಮಸ್ಯೆಗಳು, ಸಮುದಾಯಕ್ಕೆ ಬೇಕಾಗಿರುವಂತಹ ಬೇಡಿಕೆಗಳು ಇದೆಲ್ಲವನ್ನು ಪಟ್ಟಿ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒತ್ತಾಯ ಮಾಡೋಣ ಅನ್ನುವಂತ ತೀರ್ಮಾನವನ್ನ ಸಭೆಯಲ್ಲಿ ತೆಗೆದುಕೊಂಡಿದ್ದಾರೆ. ಆದ್ರೆ ಈ ಸಭೆಯಿಂದ ಒಂದು ಮೆಸೇಜ್ ಕೂಡ ಪಾಸ್ ಆಗ್ತಾ ಇದೆ. ಎಸ್ಟಿ ಸಮುದಾಯದ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಒಂದು ಶಕ್ತಿ ಪ್ರದರ್ಶನದ ರೀತಿಯೂ ಕೂಡ ಈ ಸಭೆಗಳು ನಡೀತಾ ಇದೆ. ಯಾಕೆ ಈ ಸಭೆಗಳು ಮಹತ್ವ ಆಗ್ತಾ ಇದೆ ಅಂದ್ರೆ, ನಾಳೆ ಅಧಿಕಾರ ಹಂಚಿಕೆಯ ವಿಚಾರ ಬಂದಾಗ ಯಾವ್ಯಾವ ಸಮುದಾಯಗಳು ಯಾರ ಪರವಾಗಿ ನಿಂತ್ಕೊಳ್ತವೆ ಅನ್ನೋದು ಪ್ರಶ್ನೆಯಾಗತ್ತೆ. ಹಾಗಾಗಿ ಸತೀಶ್ ಜಾರಕಿಹೊಳಿಯ ಪರವಾಗಿ ಎಸ್ಟಿ ಸಮುದಾಯದ ಶಾಸಕರು, ಬಹುತೇಕ ಎಲ್ಲಾ ಶಾಸಕರು ಸತೀಶ್ ಜಾರಕಿಹೊಳಿ ಅವರ ಪರವಾಗಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಇರತಕ್ಕಂತಹ ಸಚಿವರು. ಹೀಗಾಗಿ ರಾಜಣ್ಣ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂದ್ರೆ, ಡಿಕೆ ಶಿವಕುಮಾರ್ ಅವರು ಖುದ್ದು ರಾಜಣ್ಣ ಅವರ ಕೊಠಡಿಗೆ ತೆರಳಿ ಸಭೆಗೆ, ಅಂದ್ರೆ ಅಪೆಕ್ಸ್ ಬ್ಯಾಂಕ್ ನ ಅಧ್ಯಕ್ಷರ ವಿಚಾರವಾಗಿ ಸಭೆಗೋಸ್ಕರ ಕಾದು ಕುಳಿತಿದ್ರು ಕೂಡ ರಾಜಣ್ಣ ಆ ಸಭೆಗೆ ಬರದೆ ತಮ್ಮ ಸಮುದಾಯದ ಸಭೆಗೆ ರಾಜಣ್ಣ ಅವರು ಹಾಜರಾಗಿದ್ದು ಕೂಡ ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುತ್ತೆ. ಒಂದು ಸಮುದಾಯದ ಸಮಸ್ಯೆಗಳನ್ನ ಚರ್ಚಿಸುವ ಸಲುವಾಗಿ ಕರೆದಂತಹ ಸಭೆ ಒಂದು ಶಕ್ತಿ ಪ್ರದರ್ಶನದ ರೀತಿಯೂ ಆಗಿದೆ. ಜೊತೆಗೆ ಸಮುದಾಯದ ಸ್ವಾಮೀಜಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಒಗ್ಗಟ್ಟಾಗಿ ಒಂದು ನಿಯೋಗದ ರೀತಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರೆ. ಆ ಭೇಟಿ ಆಗುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಳಿ ಏನ್ ಬೇಡಿಕೆ ಇಡ್ತಾರೆ, ಒಂದು ಅವರ ಬೆಂಬಲಕ್ಕೆ ನಾವು ಇರ್ತೀವಿ ಅನ್ನುವಂತ ಮೆಸೇಜ್ ಅನ್ನು ಏನಾದ್ರೂ ಪಾಸ್ ಮಾಡ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಇದಾವೆ. ಹಾಗಾಗಿ ಈ ನಿನ್ನೆ ನಡೆದಂತ ಈ ಸಭೆಯಲ್ಲಿ ಬಹುತೇಕ ಎಸ್ಟಿ ಶಾಸಕರು ಭಾಗಿಯಾಗಿದ್ರು. ಸಚಿವ ರಾಜಣ್ಣ ಕೂಡ ಇದ್ರು. ಸಮುದಾಯದ ಸಮಸ್ಯೆಗಳ ಚರ್ಚೆಯ ಜೊತೆಗೆ ರಾಜಕೀಯದ ಒಂದು ಮೆಸೇಜ್ ಅನ್ನು ಕೂಡ ಈ ಸಭೆ ಪಾಸ್ ಮಾಡಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಮಧುಕರ್, ಎಸ್, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.